ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಫಿಫ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ BCom ಫಿಫ್ತ್ ಸೆಮಿಸ್ಟರ್ನಲ್ಲಿರುವಂತಹ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ಸ್ ಅಂತ ಏನಿದೆಯಲ್ವಾ, FIM ಅಂತ ಕರಿತಾ ಇರ್ತೀರಲ್ವಾ. ಸೊ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸೀನಿಯರ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ ಫೆಬ್ರವರಿ-ಮಾರ್ಚ್ 2024 ನಡೆದಿರುವಂತಹ ಪೇಪರು, ಇದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ. ಮತ್ತು ಯಾರೆಲ್ಲ ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಈ ಪೇಪರ್ನ ನೋಡ್ತಾ ಇದ್ದೀರಾ ಅವರಿಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ಇದನ್ನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ಸ್ ಅಂತ ಯಾರು ತೊಗೊಂಡಿದ್ದೀರಾ, ಸೊ ಆ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ತುಮಕೂರು ವಿವಿಗೆ ಸಂಬಂಧಪಟ್ಟಂತೆ ಈ ಪೇಪರ್ ಇರುವಂಥದ್ದು. ಸೊ ನೀವು ನೋಡ್ಕೊಬೋದು, ಕ್ವಶನ್ ಪೇಪರ್ ಕೋಡು ಈ ರೀತಿ ಇದೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಈ ಥರ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ಸು ಕಂಪ್ಲೀಟ್ ಥಿಯರಿ ಪೇಪರ್ ಇದು. ಸೊ ಬನ್ನಿ ಗೈಸ್, ಇದ್ರ ಬಗ್ಗೆ ತಿಳ್ಕೊಳ್ಳುವ. ಸೊ ನೋಡಿ ಗೈಸ್, ಮೊದಲನೇದಾಗಿ ಏನಪ್ಪ ಅಂತ ಅಂದರೆ MCQ ಕ್ವಶನ್ ಇರುತ್ತೆ. ಸೊ ಇದು NEPಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರುತ್ತೆ. ಸೊ ಮೊದಲನೇದಾಗಿ MCQ ಕ್ವಶನ್ಸ್ ಇರುತ್ತೆ. 2 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ, ನೆಕ್ಸ್ಟ್ 12 ಮಾರ್ಕ್ಸ್, ಈ ಥರ ಅಗ್ರಿಗೇಟ್ ಆಗಿರುತ್ತೆ. ಸೊ ಮಾರ್ಕ್ಸು, ಸೊ ಮೊದಲಾಗಿ MCQ ಎಲ್ಲನೂ ಸಹ ಅಟೆಂಡ್ ಮಾಡಬೇಕಾಗಿರುತ್ತೆ. ಇದು ನಿಮಗೂ ಗೊತ್ತು. ಇನ್ನು 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸು ನಿಮಗೆ 5 ಕ್ವಶನ್ನ ಕೊಟ್ಟಿರ್ತಾರೆ. ಅದರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ ಮೊದಲನೇದಾಗಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ತುಮಕೂರು ವಿವಿಗೆ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ನಮ್ಮ ಗೌರ್ನಮೆಂಟ್ ಅಂದರೆ ಡಿಸ್ಟ್ರಿಕ್ಟ್ ವೈಸ್ ನಮ್ಮ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ನಮೆಂಟ್ಗೆ ಸಂಬಂಧಪಟ್ಟಂತೆ ಸೊ ನಾನು ಜಾಬ್ ಅಪ್ಡೇಟ್ನ ಬಂದು ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡುವ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಆನ್ಸರ್ ಏನಿದೆ MCQ ಕ್ವಶನ್ಸ್ಗೆ ಇದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ನೋಡೋದಾದರೆ, ಸೊ ನಮಗೆ ಫಸ್ಟ್ನೇ MCQ ಕ್ವಶನ್ಸಲ್ಲಿ ಹೂ ಆರ್ ದ ಪಾರ್ಟಿಸಿಪೇಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದರೆ ವಿದೇಶಿ ವಿನಿಮಯ ಮಾರುಕಟ್ಟೆಯ ಭಾಗಿದಾರರುಗಳು ಯಾರು? ಅದರಲ್ಲಿ ಆಪ್ಷನ್ನ ಹೇಳಿದ್ದಾರೆ ನೋಡಿ. ಸೊ ಬ್ಯಾಂಕ್ಸ್, ಎರಡನೇ ಆಪ್ಷನ್ ಕಮರ್ಷಿಯಲ್ ಕಂಪನೀಸು, ನೆಕ್ಸ್ಟು 3 NBFCs ಅಂತ ಹೇಳಿದ್ದಾನೆ ಅಂದರೆ. ಸೊ ನೆಕ್ಸ್ಟು ಆಲ್ ಆಫ್ ದಿ ಎಬೋ. ಇದಕ್ಕೆ ಆನ್ಸರ್ ನೋಡೋದಾದರೆ, ಸೊ ಬ್ಯಾಂಕ್ಸು ಬರುತ್ತೆ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ. ಸೊ ಬ್ಯಾಂಕ್ಸು ಬರುತ್ತೆ, ಕಮರ್ಷಿಯಲ್ ಕಂಪನೀಸು ಬರುತ್ತೆ, NFCಸು ಬರುತ್ತೆ, ಇವೆಲ್ಲವೂ ಸಹ ಬರುತ್ತೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಆಲ್ ಆಫ್ ದಿ ಎಬೋ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಏನಪ್ಪ ಅಂತ ಅಂದರೆ, ಸೊ ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಹಣಕಾಸಿನ ಸಾಧನಗಳ ವಿಧಗಳು ಡ್ಯಾಶ್ ಆಗಿವೆ ಅಂದರೆ ಇದರಲ್ಲಿ ನೋಡಿ ಆಪ್ಷನ್ನ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಬಿಲ್ಸು, ಕಮರ್ಷಿಯಲ್ ಪೇಪರ್ಸು, ಸೊ ನೆಕ್ಸ್ಟು ಗೌರ್ನಮೆಂಟ್ ಸೆಕ್ಯೂರಿಟೀಸು, ಆಲ್ ಆಫ್ ದಿ ಎಬೋ. ಇಲ್ಲಿ ನಮಗೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಅಂದರೆ 4ನೇ ಚಾಪ್ಟರ್ ಬರುತ್ತೆ, ನಾವು ನೀಟಾಗಿ ತಿಳ್ಕೊಬೋದು. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ನೋಡೋದಾದ್ರೆ ಇವೆಲ್ಲ ಬರ್ತವೆ. ಕಮರ್ಷಿಯಲ್ಸ್ ಬಿಲ್ ಬರುತ್ತೆ, ಸೊ ನೆಕ್ಸ್ಟು ಕಮರ್ಷಿಯಲ್ ಪೇಪರ್ಸ್ ಬರುತ್ತೆ, ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಬರುತ್ತೆ, ಮ್ಯೂಚುವಲ್ ಫಂಡ್ ಬರುತ್ತೆ, ನೆಕ್ಸ್ಟು ಟ್ರೆಜರಿ ಬಿಲ್ಸ್ ಅವೆಲ್ಲ ಬರ್ತಾವಲ್ಲ, ಅವೆಲ್ಲವೂ ಸಹ ಇದಕ್ಕೆ ಇಂಪಾರ್ಟೆಂಟು. ಇದಕ್ಕೂ ಸಹ ಆನ್ಸರು ಆಲ್ ಆಫ್ ದಿ ಎಬೋ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಎ ಡೆಪಾಸಿಟರಿ ಈಸ್ ಅಂದರೆ ನ್ಯಾಸದಾರಿ ಎಂದರೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಥ್ರೋ ಡೆಟರಲೈಸೇಷನ್, ಓಕೆನಾ, ಡೆಟರಲೈಸೇಷನ್ನು. ನೆಕ್ಸ್ಟು ಎರಡನೇ ಆಪ್ಷನ್ನು ಎ ಫಿಕ್ಸ್ಡ್ ಡೆಪಾಸಿಟ್ ಇನ್ ಬ್ಯಾಂಕು. ಸೊ ನೆಕ್ಸ್ಟು ಎ ಟ್ರಾನ್ಸ್ಫರ್ ಎ ಫಿಸಿಕಲ್ ಸೆಕ್ಯೂರಿಟೀಸು. ನೆಕ್ಸ್ಟು 4ನೇದು ಸರ್ವೈಲೆನ್ಸ್ ಆನ್ ಪ್ರೈಸ್ ಮ್ಯಾನಿಪುಲೇಷನ್ಸ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಥ್ರೋ ಡೆಟರ್ಮಿಲೈಸೇಷನ್. ಓಕೆ, ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್? ಓಕೆನಾ. ಸೊ ಇದಕ್ಕೆ ಅಂದರೆ ಈ ಕೆಳಗಿನ ಯಾವುದು ಜಾಗತಿಕ ಷೇರು ಮಾರುಕಟ್ಟೆಯ ಸೂಚ್ಯಂಕವಾಗಿದೆ? ಸೊ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. OTCEI ಇಂಡೆಕ್ಸ್, ನೆಕ್ಸ್ಟು ನಿಫ್ಟಿ, ನೆಕ್ಸ್ಟು ಸೆನ್ಸೆಕ್ಸ್, ನೆಕ್ಸ್ಟು FTSE 100 ಅಂತ ಹೇಳಿದೆಯಲ್ಲ, ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ FTSE 100 100 ಇದೆಯಲ್ಲ, ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಸೊ ಎ ಪರ್ಸನ್ ಅಪಾಯಿಂಟೆಡ್ ಬೈ ಸ್ಟಾಕ್
ಓಕೆನಾ. ಬೈ ಸ್ಟಾಕ್ ಬ್ರೋಕರ್ ಟು ಅಸಿಸ್ಟ್ ಇನ್ ದ ಬಿಸ್ನೆಸ್ ಆಫ್ ಸೆಕ್ಯೂರಿಟೀಸ್ ಟ್ರೇಡಿಂಗ್ ಈಸ್ ಕಾಲ್ಡ್. ಅಂದರೆ ಷೇರುಗಳ ವ್ಯಾಪಾರದಲ್ಲಿ ಸಹಾಯ ಮಾಡಲು ದಲ್ಲಾಳಿಯು ನೇಮಿಸಿಕೊಂಡ ವ್ಯಕ್ತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಥವಾ ಎನ್ನುವರು. ಅಂದರೆ ನೋಡಿ, ಇದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ಸಬ್ ಬ್ರೋಕರ್, ನೆಕ್ಸ್ಟು ತರವಾನಿ ವಲಾಸ್, ನೆಕ್ಸ್ಟು ಆಥರೈಸ್ಡ್ ಕ್ಲರ್ಕ್, ನೆಕ್ಸ್ಟು ನನ್ ಆಫ್ ದೀಸ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಸೊ ಆಥರೈಸ್ಡ್ ಕ್ಲರ್ಕ್ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಅಂದರೆ ಅವ್ನು ಏನೇ ಆಗಿರಲಿ, ಅವನ್ನ ಶೇರ್ನ ನೇಮ್ಸ್ ಅಂದರೆ ಅವನ್ನ ಸೆಲ್ ಮಾಡೋದಕ್ಕೋಸ್ಕರ ಅವ್ನ ಕಂಪ್ನಿ ನೇಮಕ ಮಾಡ್ಕೊಂಡಿರ್ತಾನೆ, ಅಂದರೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾನೆ. ಸೊ ಅವನ್ನ ಆಥರೈಸ್ಡ್ ಕ್ಲರ್ಕ್ ಅಂತ ಕರೀತಾರೆ. ಓಕೆನಾ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟು ತುಂಬಾ ಇಂಪಾರ್ಟೆಂಟು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ನಿಮ್ಮ ಜನರಲ್ ಸ್ಟಡೀಸ್ಗೂ ಸಹ ತುಂಬಾ ಇಂಪಾರ್ಟೆಂಟ್ ಈ ಕ್ವಶನ್ನು. ಏನಪ್ಪ ಅಂತ ಅಂದರೆ, ದ ನಂಬರ್ ಆಫ್ ರೆಕಾಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ಈಸ್, ಅಂದರೆ ಭಾರತದಲ್ಲಿರುವ ಮಾನ್ಯತೆ ಪಡೆದ ಷೇರು ವಿನಿಮಯ ಕೇಂದ್ರಗಳ ಸಂಖ್ಯೆ ಎಷ್ಟಿದೆ? ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ 20, 21, 22, 23. ಇದಕ್ಕೆ ಆನ್ಸರ್ ನೋಡೋದಾದರೆ, ಸೊ 23 ಈಸ್ ಅ ರೈಟ್ ಆನ್ಸರ್. ಓಕೆ. ಇದಕ್ಕೆ ಅಂದರೆ ನಂಬರ್ ಆಫ್ ಅಂದರೆ ಸ್ಟಾಕ್ ಆಫ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಟೋಟಲು 23 ಇದ್ದಾವೆ. ಓಕೆನಾ. ಇನ್ನು ನೆಕ್ಸ್ಟು ಇದು MCQ ಕ್ವಶನ್ ಆಯಿತು. 2 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳಿದ್ದಾನೆ ಬನ್ನಿ ನೋಡುವ. ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಬರೋ ಇಂಪಾರ್ಟೆಂಟ್ ಅಂತ ಕೇಳ್ತಾ ಇದ್ರಿ. ಸೊ ಇದೇ ಗೈಸ್, ಈ ಥರನೇ ಬರುತ್ತೆ ಕ್ವಶನ್ಸ್ಗಳು. ಓಕೆನಾ. ಇದೇ ಥರ ಬರ್ತವೆ ಅಂತಂದರೆ ಇದೇ ಬರೋದಿಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಸಿಮಿಲರ್ ಆಗಿ ಬಂದಿರ್ತವೆ. ಓಕೆನಾ. ಸೊ ಕಂಪ್ಲೀಟ್ 5 ಚಾಪ್ಟರ್ ಇರುತ್ತಲ್ವಾ, ಅದಕ್ಕೆ ಕಂಪ್ಲೀಟ್ 3 ಚಾಪ್ಟರ್ನ ಓದ್ಕೊಂಡ್ರು ಸಾಕಲ್ಲ ಗೈಸ್, ಆರಾಮಾಗಿ ಒಳ್ಳೆ ಮಾರ್ಕ್ಸೇ ತೊಗೊತೀರಾ. 60ಗೆ ಔಟ್ ಆಫ್ 50 ಮೇಲೆ ತೊಗೊಂಡಿರ್ತೀರ. ಓಕೆನಾ. ಸೊ ಇದೊಂದು ನಿಮಗೆ ಪ್ಲಸ್ ಪಾಯಿಂಟು. ಓಕೆನಾ. ಸೊ ಮೊದಲನೇದಾಗಿ ನೋಡೋದಾದರೆ 2 ಮಾರ್ಕ್ಸಿಗೆ ನೋಡೋದಾದರೆ, ವಾಟ್ ಈಸ್ ಫಿನಾನ್ಷಿಯಲ್ ಸರ್ವಿಸ್, ಇದು ಸಹ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಅಂದರೆ ಹಣಕಾಸು ಸೇವೆ ಎಂದರೇನು, ಅಂದರೆ ಇಲ್ಲಿ ಫಿನಾನ್ಷಿಯಲ್ ಸರ್ವಿಸ್ ಮೀನಿಂಗ್ನ ನೀವು ಇಲ್ಲಿ ಬರಿಬೇಕಾಗಿರುತ್ತೆ. ಸೊ ನೆಕ್ಸ್ಟು ವಾಟ್ ಈಸ್ ನ್ಯೂ ಇಶ್ಯೂ ಮಾರ್ಕೆಟ್, ಅಂದರೆ ಹೊಸ ಹಂಚಿಕೆ ಮಾರುಕಟ್ಟೆ ಎಂದರೇನು. ಇಲ್ಲಿ ನ್ಯೂ ಇಶ್ಯೂ ಮಾರ್ಕೆಟ್ನ ಮೀನಿಂಗ್ನ ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಸೆಂಟ್ರಲ್ ಬ್ಯಾಂಕ್. ಓಕೆನಾ. ಸೆಂಟ್ರಲ್ ಬ್ಯಾಂಕ್ನ ಮೀನಿಂಗ್ ಅಂದರೆ ಕೇಂದ್ರೀಯ ಬ್ಯಾಂಕ್ನ ಅರ್ಥ ನೀಡಿ. ಅಂದರೆ ನೀವು ಇಲ್ಲಿ ಒಂದು ಆಪ್ಷನ್ನ ತೊಗೊಬೋದು, ಐದರ್ ಕನ್ನಡದಲ್ಲೇ ಬರ್ಕೊಳ್ತಾ ಹೋಗ್ಬೋದು, ಬಟ್ ಅಂದರೆ ಇಂಗ್ಲೀಷಲ್ಲೂ ಫುಲ್ ಬರಿಬೋದು. ಬಟ್ ನಾನು ಚೂಸ್ ಮಾಡೋದು, ನಿಮಗೆಲ್ಲ ರೆಕಮೆಂಡ್ ಮಾಡೋದು ಇಂಗ್ಲೀಷಲ್ಲೇ ಬರೀರಿ ಆದಷ್ಟು. ಕನ್ನಡ ಅಂತ ಹಿಂದೆ ಹೋಗಬೇಡಿ. ಓಕೆನಾ. ನಿಮಗೂ ಸಹ ಟಫ್ ಆಗುತ್ತೆ, ಮತ್ತು ಅವರು ವ್ಯಾಲ್ಯೂಯೇಟರ್ಸು ಸುಮ್ಮನೆ ತಲೆನೋವು, ಮತ್ತು ಬಿಡು ಏನೋ ಬರೆದವನೇ ಅಂತ ಸ್ಕೋರ್ ಆಗೋದಿಲ್ಲ, ಆದ್ದರಿಂದ ಹೇಳೋದು. ಅಂದರೆ ಸೆಂಟ್ರಲ್ ಬ್ಯಾಂಕ್ ಮೀನಿಂಗ್ನ ಬರೀರಿ ಅಷ್ಟೇ. ಇನ್ನು ನೆಕ್ಸ್ಟ್ ಕ್ವಶನ್ನು ನೋಡೋದಾದರೆ, ಎಕ್ಸ್ಪ್ಯಾಂಡ್ OTCEI. ಸೊ ಇದಕ್ಕೊಂದು ನೋಡ್ಕೊಳ್ಳಿ. ನೆಕ್ಸ್ಟು NSDL. ಓಕೆನಾ. ಇದೊಂದು ನೋಡ್ಕೊಳ್ಳಿ. ಜಸ್ಟ್ ಅದು ನಾನು ಮರ್ತ್ಬಿಟ್ಟಿದ್ದೀನಿ ಅನಿಸುತ್ತೆ, ಇದು ಇಂಪಾರ್ಟೆಂಟು. ಈ ಥರ ನಿಮಗೆ ಒಂದು 5ರಿಂದ 10 ಈ ಥರ ಎಕ್ಸ್ಪ್ಯಾಂಡು ನಿಮಗೆ ಆ ಚಾಪ್ಟರ್ 5 ಚಾಪ್ಟರಲ್ಲಿ ಸಿಗುತ್ತೆ. ಅವನ್ನ ಒಂದು ಕಡೆ ಬರ್ಕೊಂಡು ನೋಟ್ ಮಾಡಿಕೊಂಡು ಅಲ್ಲೂ ಸಹ ಓದ್ಕೊಬೋದು. ಇನ್ನು ನೆಕ್ಸ್ಟು ಗಿವ್ ದ ಮೀನಿಂಗ್ ಆಫ್ ಲೀಸಿಂಗ್, ಅಂದರೆ ಗುತ್ತಿಗೆ ಅರ್ಥ ನೀಡಿ. ಅಂದರೆ ಲೀಸಿಂಗ್ನ ಮೀನಿಂಗ್ನ ಬರೋದ್ರೆ ಸಾಕಾಗುತ್ತೆ. ಇಲ್ಲಿ ಲೀಸಿಂಗ್ನ ಮೀನಿಂಗ್ ಬರೋದ್ರೆ ಸಾಕು. ಇನ್ನು ನಿಮಗೆ 4 ಮಾರ್ಕ್ಸಿಗೆ ಅಂತ ನೋಡೋದಾದರೆ, ಸೊ ಏನೆಲ್ಲ ಕೊಟ್ಟಿದ್ದಾನೆ ಅಂತ ನೋಡೋದಾದರೆ, ಸೊ ಫಸ್ಟ್ನೇದು 4 ಮಾರ್ಕ್ಸಿಗೆ ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್. ಅಂದರೆ ಫಿನಾನ್ಷಿಯಲ್ ಸಿಸ್ಟಮ್ನ ಬಗ್ಗೆ, ಅಂದರೆ ಹಣಕಾಸಿನ ವ್ಯವಸ್ಥೆಯ ಕಾರ್ಯಗಳನ್ನು ವಿವರಿಸಿ. ಅಂದರೆ ಅದ್ರ ಫಂಕ್ಷನ್ನು, ಅಂದರೆ ಫಿನಾನ್ಷಿಯಲ್ ಸಿಸ್ಟಮ್ ಇದೆಯಲ್ವಾ, ಅದರ ಫಂಕ್ಷನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಹೌದು, ತುಂಬಾ ಇಂಪಾರ್ಟೆಂಟು. ಓಕೆನಾ. ನೋಡಿ, ಇಲ್ಲಿ ಇವನ್ನ ಕೊಟ್ಟಿದ್ದಾನೆ, ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್. ಫಿನಾನ್ಷಿಯಲ್ ಸಿಸ್ಟಮ್ನ ಯಾವ ಥರ ಬರೀತೀರಾ, ಫಿನಾನ್ಷಿಯಲ್ ಸಿಸ್ಟಮ್ನ ಮೀನಿಂಗ್ನ ಬರೀರಿ, ಫಂಕ್ಷನ್ಸ್ನ ಪಾಯಿಂಟ್ನ ಬರೀರಿ, ಪಾಯಿಂಟ್ ಬರೆದು ಅದಂತರ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಎಕ್ಸ್ಪ್ಲೈನ್ ಇನ್ ದ ಲಿಮಿಟೇಷನ್ಸ್ ಆಫ್ ದ ಮನಿ ಮಾರ್ಕೆಟ್. ಓಕೆನಾ. ಓಕೆ, ಎಕ್ಸ್ಪ್ಲೈನ್ ಇನ್ ದ ಲಿಮಿಟೇಷನ್ಸ್ ಆಫ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ನ ಅಂದರೆ ಹಣದ ಮಾರುಕಟ್ಟೆ ಮಿತಿಗಳನ್ನು ವಿವರಿಸಿ. ಅಂದರೆ ಮನಿ ಮಾರ್ಕೆಟ್ನ ಲಿಮಿಟೇಷನ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಅಂತ ಏನು ಕರಿತೀರಲ್ವಾ, ಅದ್ರದ ಬಗ್ಗೆ ತಿಳಿಸಿ. ಬಟ್ ತುಂಬ ಚೆನ್ನಾಗಿದೆ. ಅಂದರೆ ಮನಿ ಮಾರ್ಕೆಟು ಮತ್ತು ಇನ್ನೊಂದು ನಿಮಗೆ ಇದು ಅಡ್ವೈಸ್ ಮಾಡುವಂಥದ್ದು, ಮನಿ ಮಾರ್ಕೆಟು ಕ್ಯಾಪಿಟಲ್ ಮಾರ್ಕೆಟ್ನ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಓಕೆನಾ. ಅಂದರೆ ಇಲ್ಲಿ ಮನಿ ಮಾರ್ಕೆಟ್ನ ಮೀನಿಂಗ್ನ ಬರೀತೀರಾ, ಅದ್ರ ಲಿಮಿಟೇಷನ್ ಪಾಯಿಂಟ್ಸ್ನ ಬರೀತೀರಾ, ಪಾಯಿಂಟ್ಸ್ನ ಬರೆದು ನೀವು ಎಕ್ಸ್ಪ್ಲೈನ್ನ ಮಾಡಿದ್ರೆ
ಸಾಕಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟು ಕ್ವಶನ್ ನೋಡೋದಾದರೆ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಕಂಪನೀಸ್. ಅಂದರೆ ಇನ್ವೆಸ್ಟ್ಮೆಂಟ್ ಕಂಪನೀಸ್ನ ಫ್ಯೂಚರ್ಸ್ ಅಂದರೆ ಹೂಡಿಕೆ ಕಂಪನಿಗಳ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇನ್ವೆಸ್ಟ್ಮೆಂಟ್ ಕಂಪನೀಸ್ ಇದೆಯಲ್ವಾ, ಅದ್ರ ಫ್ಯೂಚರ್ಸ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಯಾವ ಥರ ಬರೀತೀರಾ? ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂದರೆ ಏನು ಬರೀತೀರಾ ಅಂದರೆ ಇನ್ವೆಸ್ಟ್ಮೆಂಟ್ನ ಬರೀತೀರಾ, ಅದು ಫ್ಯೂಚರ್ನ ಪಾಯಿಂಟ್ನ ಬರೀತೀರಾ, ಎಕ್ಸ್ಪ್ಲೇನ್ ಮಾಡ್ತೀರಾ. ಎಲ್ಲದಕ್ಕೂ ಸಹ ಇದೇ ಥರ ನೀವು ಫಾಲೋ ಅಪ್ ಮಾಡ್ಕೊಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ಪ್ರೈಸಿಂಗ್ ಸ್ಟಾಕ್ ಎಕ್ಸ್ಚೇಂಜ್. ನೋಡಿ, ಸೊ ನೋಡಿ ಗೈಸ್, ಇಲ್ಲಿ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ಪ್ರೈಸಿಂಗ್ ಆಫ್ ಸ್ಟಾಕ್ ಆಫ್ ಎಕ್ಸ್ಚೇಂಜ್. ಅಂದರೆ ಅದ್ರ ಮೇಲೆ ಯಾವೆಲ್ಲ ಅಂಶಗಳು ಪರಿಣಾಮ ಬೀರ್ತವೆ ಅನ್ನೋದನ್ನು ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಅಂತ ಹೇಳ್ಬಿಟ್ಟು ಒಂದು ಚಾರ್ಟ್ ಇದೆ ಬುಕ್ಕಲ್ಲಿ, ನಿಮಗೆ ಅದನ್ನು ಬರ್ಸಿರ್ತಾರೆ ಅಂತ ಅನ್ಕೋತೀನಿ. ಅದು ಸಹ ನಿಮಗೆ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಆಫ್ ಮುದ್ರಾ. ಇದು ನಮಗೆ 4 ಮಾರ್ಕ್ಸಿಗೂ ಕೇಳ್ತಾನೆ, 12 ಮಾರ್ಕ್ಸಿಗೂ 6 ಮಾರ್ಕ್ಸಲ್ಲೂ ಸಹ ಕೇಳ್ತಾನೆ. ಓಕೆನಾ. ಸೊ ಅಂದರೆ ಅದರ ಪ್ರಾಮುಖ್ಯತೆಗಳನ್ನ ತಿಳಿಸಿ. ಅಂದರೆ ಮುದ್ರಾ ಅಂದರೆ ಏನು, ಅದ್ರ ಇಂಪ್ಲಿಮೆಂಟೆಡ್ ಆಗಿ ಯಾವಾಗಾಗಿದ್ದೋ ಅದ್ರ ಇಂಟ್ರಡಕ್ಷನ್ನ ಬರೆದು ಪಾಯಿಂಟ್ನ ಬರೆದು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇನ್ನು 12 ಮಾರ್ಕ್ಸಿಗೆ. ಓಕೆನಾ. ಇನ್ನು 12 ಮಾರ್ಕ್ಸಿಗೆ ನೋಡೋದಾದರೆ ಸೊ ನೋಡಿ ಗೈಸ್, ಮೊದಲನೇದಾಗಿ 12 ಮಾರ್ಕ್ಸಿಗೆ ಅಂತ ನೋಡೋದಾದರೆ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್. ಅಂದರೆ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ನ ಕ್ಲಾಸಿಫಿಕೇಶನ್ ಟೈಪ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ಮು ಅಂದರೆ ಭಾರತೀಯ ಹಣಕಾಸು ವ್ಯವಸ್ಥೆಯ ವರ್ಗೀಕರಣಗಳನ್ನು ವಿವರಿಸಿ ಅಂತ ಕನ್ನಡದಲ್ಲಿದೆ. ಅಂದರೆ ಕ್ಲಾಸಿಫಿಕೇಶನ್ ಅಂದರೆ ಟೈಪ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ಮು. ಅಂದರೆ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂದರೆ ಏನು, ಅದ್ರ ಡೆಫಿನೇಷನ್ನ ಬರೀರಿ. ನೆಕ್ಸ್ಟು ಅದ್ರ ಟೈಪ್ಸ್ನ ಬರೀರಿ, ಅಂದರೆ ಚಾರ್ಟ್ ಹಾಕ್ಬಿಡಿ. ಇಲ್ಲ ಅದು ಪಾಯಿಂಟ್ ಅಂದರೆ ಕೆಳಗೆ ಪಾಯಿಂಟ್ ಹೈಲೈಟ್ ಮಾಡಿ ಬರ್ಕೊಂತ ಹೋಗಿ ಅದಕ್ಕೆ ಎಕ್ಸ್ಪ್ಲನೇಷನ್ನ ಮಾಡಿ. ಇನ್ನು ನೆಕ್ಸ್ಟು ಡಿಸ್ಕಸ್ ರೀಸೆಂಟ್ ಟ್ರೆಂಡ್ಸ್ ಆಫ್ ಮನಿ ಮಾರ್ಕೆಟ್. ಇದು ಸಹ ಕೇಳೋ ಚಾನ್ಸಸ್ ತುಂಬ ಇದೆ. ಅಂದರೆ ಮನಿ ಮಾರ್ಕೆಟ್ ಅಂದರೆ ಅದ್ರ ಟ್ರೆಂಡ್ಸ್ಗಳೇನೇನೋ, ಅದ್ರದ್ದು ಸ್ಟೇಜಸ್ಗಳೇನೇನೋ ಸಹ ಇಲ್ಲಿ ನಿಮಗೆ ಬರಿಬೇಕಾಗುತ್ತೆ. ಮನಿ ಮಾರ್ಕೆಟ್ ಅಂದರೆ ಏನು, ಓಕೆ, ಅದು ಯಾವ ಥರ ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ, ಅದು ರೀಸೆಂಟ್ ಟ್ರೆಂಡ್ಸ್, ಅದು ಅಪ್ಲಿಕೇಶನ್ಗಳು ಯಾವ್ಯಾವು, ಸೊ ಇವನು ಸಹ ನೀವು ಅಲ್ಲಿ ಬರಿಬೇಕು. ಮತ್ತು ಇನ್ಸ್ಟ್ರಕ್ಷನ್ಸು ಸಹ ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು ಎಕ್ಸ್ಪ್ಲೇನ್ ದ ಲಿಸ್ಟಿಂಗ್ ಪ್ರೊಸೀಜರ್ ಆಫ್ ಸೆಬಿ. ಅಂದರೆ ಸೆಬಿಯ ಯಾದೀಕರಣದ ವಿಧಾನಗಳನ್ನು ವಿವರಿಸಿ. ಲಿಸ್ಟ್ ಇದೆ, ಅಂದರೆ ಸ್ಟೆಪ್ ಇದೆ, ಅಟ್ಲೀಸ್ಟ್ ಒಂದು 9 ಸ್ಟೆಪ್ ಏನೋ ಇದೆ. ಅಷ್ಟನ್ನು ಓದ್ಕೊಂಡ್ರೆ ನೀವು ಇಲ್ಲಿ ಆರಾಮಾಗಿ ಬರಿಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏನಪ್ಪ ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಹಣಕಾಸು ಸಂಸ್ಥೆಯ ಬೆಳವಣಿಗೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ನೀವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ವಾ, ಅದು ಡೆವಲಪ್ಮೆಂಟ್ ಯಾವ ಥರ ಆಗ್ತಿದೆ ಅನ್ನೋದನ್ನು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ ಏನು, ಅದು ಮೀನಿಂಗ್ನ ಬರೆದು ಅದು ಪಾಯಿಂಟ್ ಬರೆದು ಅದನ್ನು ಎಕ್ಸ್ಪ್ಲನೇಷನ್ ಮಾಡಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವೇರಿಯಸ್ ಟೈಪ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಫಂಡ್. ವೆಂಚರ್ ಕ್ಯಾಪಿಟಲ್ ಫಂಡ್ನ ಮೀನಿಂಗು, ಡೆಫಿನೇಷನ್ನು, ಸೊ ನೆಕ್ಸ್ಟ್ ಟೈಪ್ಸ್ನ ಬರೆದು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ. ಸೊ ನೋಡಿ ಗೈಸ್, ಈ ದಿನದ ಪೇಪರು ಹಿಂಗಿದೆ. ಓಕೆನಾ. ಸೊ ನಿಮಗೆ FIM, ಓಕೆನಾ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ಸ್ ಅಂತ ಹೇಳ್ಬಿಟ್ಟು ಸೊ ಏನೆಲ್ಲ ಪೇಪರ್ ಇತ್ತಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಇದನ್ನ ತಿಳಿಸ್ಕೊಟ್ಟೀನಿ. ಸೊ ಏನಾದರೂ ಡೌಟ್ ಬಂದರೆ ಇದೇ ವಿಡಿಯೋದ ಕೆಳಗಡೆ ನನ್ನ ವಾಟ್ಸಪ್ ಚಾನಲ್ ಗ್ರೂಪ್ ಇದೆ, ಅದಕ್ಕೂ ಸಹ ನೀವು ಜಾಯ್ನ್ ಆಗಿ ಸೊ ಏನೇ ಇದು ಡೌಟ್ ಕೇಳ್ಬೋದು. ಮತ್ತು ಇದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್. ಬೈ, ಸಿ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.